ತುಂಬಾ ಖುಷಿ ಆಯ್ತು. ಇದಕ್ಕೋಸ್ಕರ ಬಹಳ ದಿನದಿಂದ ವೇಟಿಂಗ್ ಇತ್ತು, ಶಾಲಾ ದಿನಗಳಿಂದ. ಸೊ ಇವತ್ತು ಅದು ನನ್ಸಾಯ್ತು. ಸೊ ಬಹಳನೇ ಖುಷಿ ಆಗ್ತದೆ. ಇಲ್ಲ, ಅದ್ರ ಮೇಲೆ ಡೀಪ್ ಆಗಿ ಯೋಚನೆ ಮಾಡೋದಿಲ್ಲ. ನಾವು ಎಲ್ಲ ತಪ್ಪು ಮಾಡಿದೀವಿ ಅನ್ಸುತ್ತೆ. ಅದೇ ಒಂದು ರೀಸನ್ ಇಂದ ಜನ ಬರ್ತಾ ಇಲ್ಲ ಅಂತ ಅನ್ಬೋದು. ಬಟ್ ಒಂದಲ್ಲ ಒಂದಿನ ಟೈಮ್ ಚೇಂಜ್ ಆಗುತ್ತೆ. ಪ್ರಯತ್ನಗಳು ನಡೀತಾ ಇರಬೇಕು. ಹಂಗಂತ ನಾವು ಸುಮ್ಮನೆ ಕೂಡಕ್ಕಾಗಲ್ಲ. ಮತ್ತೆ ನಮ್ಮ ಪ್ರೇಕ್ಷಕರನ್ನ ದೂಷಿಸಕ್ಕಾಗಲ್ಲ. ಅವ್ರಿದ್ರೇನೆ ನಾವು, ಅವ್ರಿದ್ರೇನೆ ಸಿನಿಮಾ. ಸೊ ಒಂದಲ್ಲ ಒಂದಿನ ಚೇಂಜ್ ಆಗುತ್ತೆ. ಹೌದು, ಅದು ಕನಸು ಅಂತ ಹೇಳ್ತಿದ್ದೀರಲ್ಲ ನಾನು. ಎಷ್ಟೋ ದಿನಗಳ ಕನಸು, ವರ್ಷಾನ್ಗಟ್ಲೆಗಳ ಕನಸು ನನ್ಸಾಗ್ತಿದೆ. ಸೊ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಅದು ನಮ್ಮ ಪ್ರೇಕ್ಷಕರ ಜೊತೆ, ನಮ್ಮ ಗೆಳೆಯರ ಜೊತೆಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಸಿನಿಮಾನ. ಸೊ ಹಂಗಾಗಿ ಇದೊಂದು ಎಕ್ಸ್ಟ್ರಾ ಸ್ಪೆಷಲ್ ಅಂತ ಹೇಳ್ತೀನಿ. ಡೈರೆಕ್ಟರ್ ಜೊತೆಲೇ ನಿಂತಿದ್ದಾರೆ. ಇಟ್ಸ್ ವೆರಿ ಹಾರ್ಡ್ ವರ್ಕಿಂಗ್. ನಾನು ಭಾಳ ಕಡೆ ಹೇಳಿದ್ದೀನಿ. ಸೊ ಅವ್ರು ಇನ್ನೂ ಕಲಿಬೇಕನ್ನೋ ಹಂಬಲ ಇದ್ದರು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆಸೆಟ್ ಆಗ್ತಾರೆ. ಕೋ ಆರ್ಟಿಸ್ಟ್ ನೋಡಿದ್ರೆ ಪ್ರಮೋದ್ ಶೆಟ್ಟಿ ಸರ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್, ಮತ್ತೆ ಬೇರೆಯವರೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲರೂ. ಹೋಪ್ಫುಲಿ ಎಲ್ಲದೂ ಒಂದು ಸರಿಯಾಗಿ ಏನಿದೆ ಸಿಂಕ್ ಆಗಿ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ ಅಂತ ನಾನು. ಪ್ರಾಬ್ಲಮ್ ಅಂತ ಏನಿಲ್ಲ. ನಾವು ಇನ್ವೈಟ್ ಮಾಡಿದ್ವಿ. ನಾನು ತುಂಬಾ ಬಿಸಿ ಇದ್ದೆ, ಯಾಕಂದ್ರೆ ನಾನು ಟ್ರಾವೆಲ್ ಮಾಡಿ 2 ದಿನದಿಂದಲೇ ಬಂದಿರೋದು. ನಮ್ಮ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ದಾರೆ. ಡೇಟ್ ಏನೋ ಸಿಂಕ್ ಆಗಿಲ್ಲ ಅಂತ ಅನ್ಸುತ್ತೆ. ಬಟ್ ಬರಬೇಕಿತ್ತು. ಎಲ್ಲರ ಎಕ್ಸ್ಪೆಕ್ಟೇಷನ್ ಅದೇ, ಯಾಕಂದ್ರೆ ಕೊನೆ ದಿನ ಅಲ್ವಾ. ಪ್ರಮೋಷನ್ ಇಲ್ಲದೆ ಬಹಳಷ್ಟು ಸಿನಿಮಾಗಳು ಸೋಲ್ತಾ ಕೂಡ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಗ್ರೂಪ್ ಆಗಿ ಪ್ರಯತ್ನ ಮಾಡಿದ್ರೆ ಕಲಾವಿದರನ್ನ ಸೆಳೀಬಹುದು. ಈಗ ಸರ್ ಕೇಳಿದ್ರೆ ಫಸ್ಟ್ ಕ್ವಶನ್ ಆನ್ಸರ್ ಇಲ್ಲಿನೂ ಬರುತ್ತೆ. ಯಾಕಂದ್ರೆ ಪ್ರೇಕ್ಷಕರು ಬರ್ತಿಲ್ಲ ಅಂತ ಪ್ರೇಕ್ಷಕರನ್ನ ದೂಷಿಸೋ ಬದಲು ನಾವು ಕಲೆಕ್ಟಿವ್ ಆಗಿ ಎಲ್ಲರೂ ಸೇರ್ಕೊಂಡು ಎಫರ್ಟ್ ಹಾಕಿದ್ರೆ ಐ ಥಿಂಕ್ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು. ಬಟ್ ನೋ ಪ್ರಾಬ್ಲಮ್, ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಯಾವಾಗ್ಲೂ ಚೆನ್ನಾಗಿನೇ ಆಶಿಸ್ತಾರೆ ಅಂತ ಅನ್ಬೋದು. ಹೌದು ಸರ್, ಮೊದಲನೇ ಸಿನಿಮಾ ಎಲ್ಲ ಆಬ್ವಿಯಸ್ಲಿ ಖುಷಿಯಾಗಿರುತ್ತೆ, ಭಯ ಅನ್ನೋದು ಒಂದಿರುತ್ತೆ. ಸೊ ಖುಷಿ ಇದೆ ಸರ್. ಹೌದೌದು. ಇಲ್ಲ ಸರ್, ಅದೆಲ್ಲ ಹಾರ್ಡ್ ವರ್ಕಿಂಗ್. ಅದು ಈ ತರ ಬೇಕು, ಕಾನ್ಸೆಪ್ಟ್ ಈ ತರ ಬೇಕು ಅಂತ ನಾವು ಡಿಸ್ಕಷನ್ ಮಾಡಿದಾಗ, ಸೊ ಅದಕ್ಕೋಸ್ಕರ ಅವರು ಕೋವಿಡ್ ಇದ್ರು, ಏನೇ ಪ್ರಾಬ್ಲಮ್ ಇದ್ರು ಅವರು ತುಂಬಾ ಡೆಡಿಕೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ತುಂಬಾ ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ. ಬಂದ್ ಸಿನಿಮಾ ನೋಡಿ ಒಳ್ಳೆ ಕಾನ್ಸೆಪ್ಟ್, ಒಳ್ಳೆ ಮೆಸೇಜ್ ಇರೋ ಅಂತ ಮೆಸೇಜ್ ಓರಿಯೆಂಟೆಡ್ ಕಾನ್ಸೆಪ್ಟ್ ಇದು. ಸೊ ಸಿನಿಮಾ ಬಂದು ಎಲ್ಲರೂ ನೋಡಿದ್ರೆ ಏನು ಅಂತ ಸಿನಿಮಾ ಗೊತ್ತಾಗುತ್ತೆ. ಸೊ ಅವಾಗ ಎಲ್ಲರೂ ಮಾತಾಡ್ಕೊಂತಾರೆ. ಹೀರೋಯಿನ್ಗಳ ಬಗ್ಗೆ ಅದೇ ಎಲ್ಲರೂ ಇವಾಗ ಸ್ವಲ್ಪ ಬಿಸಿ ಇದ್ದಾರೆ. ನಾನು ಎಲ್ಲರನ್ನೂ ಅಪ್ರೋಚ್ ಮಾಡಿದೆ, ಶೂಟ್ ಮುಗಿಸ್ಕೊಂಡು ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಬಗ್ಗೆ ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ ಇಡೀ ಸಿನಿಮಾನ ಅವರೇ ಜವಾಬ್ದಾರಿಯಿಂದ ಹೆಗಲ ಮೇಲೆ ಹೊತ್ಕೊಂಡು ಸಿನಿಮಾ ಮಾಡಿದ್ದಾರೆ. ಸೊ ಅವ್ರ ಫೈಟಿಂಗ್ ಆಗ್ಬೋದು, ಆಕ್ಷನ್ ಆಗ್ಬೋದು, ತಿರ್ಗಾ ಮೇಲೆ ಸೊ ಅವ್ರು ಯಾವುದೇ ಒಂದು ಪ್ರಾಕ್ಟೀಸ್ ಹೋಗ್ತಿದ್ರು ಪಾಪ ಅವ್ರಿಗೆ ಟೈಮಿಂಗ್ ಸಿಗ್ತಾರಲ್ಲ. ಜೊತೆಲಿ ಪ್ಯಾರಲರಿ ಬೇರೆ ವರ್ಕ್ ಬೇರೆ ಮಾಡ್ಕೊಂಡು ಅವರು ಇದನ್ನೆಲ್ಲ ಕವರ್ ಮಾಡ್ತಾ ಇದ್ರು. ಸೊ ಇದು ಏನೇ ಕ್ರೆಡಿಟ್ ಹೋದ್ರು ಎಲ್ಲ ಅವ್ರಿಗೆ ಹೋಗ್ಬೇಕು ಅಂತ